ಓಕೆ ಡಾಕ್ಟರ್, ಈಗ ಏಜ್ ರಿಲೇಟೆಡ್ ಈ ಸ್ಟ್ರೆಸ್ ಫ್ಯಾಕ್ಟರ್ ಅನ್ನೋದು ಡಿಫರ್ ಆಗುತ್ತಾ ಮಕ್ಕಳಲ್ಲಿ ಅಂತ? ಈಗ ಏಜ್ ರಿಲೇಟೆಡ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 2 years ಮಕ್ಕಳನ್ನ ತಗೋತೀರ. ಸೊ ಮಗು ಏನಾಗುತ್ತೆ, ಅದರದ್ದು ರೊಟೀನ್ ಏನಿರುತ್ತೆ, ಮಗು ಹೇಳುತ್ತೆ, ತಿಂಡಿ ತಿನ್ನುತ್ತೆ, ಹಾಲು ಕುಡಿಯುತ್ತೆ, ಮತ್ತು ಒಂದಷ್ಟು ಓಡಾಡುತ್ತೆ, ಹೊರಗಡೆ ಹೋಗಬೇಕು ಅಂತ ಅನ್ನುತ್ತೆ, ಅಮ್ಮ ಜೊತೆಗೆ ಇರಬೇಕು ಅನ್ಸುತ್ತೆ. ಅದಂದರೆ ಒಂದು ಸೈಕೋಸೆಕ್ಷುವಲ್ ಮತ್ತು ಸೈಕಲಾಜಿಕಲ್ ಸೈಕೋಸೊಮ್ಯಾಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದು ಆಗಬೇಕಾದ್ರೆ ಇವೆಲ್ಲವೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅವ್ರಿಗೆ ಪ್ರೀತಿಯಾಗಿ ನೋಡೋ ಅಂಥದ್ದು, ತಿನ್ನಿಸೋ ಅಂಥದ್ದು, ಅವ್ರಿಗೆ ಅವ್ರಿಗೆ ಏನೇನು ಬೇಕು ಬೇಡಗಳನ್ನೆಲ್ಲ ನೋಡೋ ಅಂಥ ಒಂದು ವ್ಯವಸ್ಥೆ ಸರಿಯಾಗಿದ್ದಾಗ ಸ್ಟ್ರೆಸ್ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಅಲ್ಲಿ ಏರುಪೇರಾದಾಗ, ಯಾರೋದು ಹೊಸ ಮೇಟ್ಸ್ ಬಂದಿದ್ದಾರೆ ಅಥವಾ ಅಪ್ಪ ಅಮ್ಮ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಮನೆಯಲ್ಲಿ ಬೇರೆ ಯಾರೊಬ್ರು ಕೇರ್ ಟೇಕರ್ ನೋಡ್ತಾ ಇದ್ದಾರೆ, ಈ ಪರಿಸ್ಥಿತಿಯಲ್ಲಿ ಮಕ್ಕಳಲ್ಲಿ ಒತ್ತಡ ಅಥವಾ ಸ್ಟ್ರೆಸ್ ಆಗುವಂಥ ಸಾಧ್ಯತೆಗಳು ಯಾವಾಗಿರುತ್ತೆ ಅಂದರೆ ಅವ್ರಿಗೆ ಊಟ ಮಾಡೋ ಒಂದು ಸ್ಟೈಲ್ ಡಿಫ್ರೆಂಟ್ ಇರುತ್ತೆ. ತಾಯಿಗೆ ಗೊತ್ತಿರುತ್ತೆ ಅಥವಾ ಅವ್ರಿಗೆ ಮುಂಚೆಯಿಂದನೂ ತಿನ್ನಿಸ್ತಾ ಇದ್ರೆ ಒಂದು ಐಡಿಯಾ ಇರುತ್ತೆ, ಇದು ಏನು ಯಾವ ಥರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಮಗುಗೆ ಅನ್ನ ತುತ್ತನ್ನ, ಅಥವಾ ಏನು ತಿಂತಾರೆ, ಏನು ಇಷ್ಟ ಇಲ್ಲ, ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಮಕ್ಕಳಲ್ಲಿ ಸ್ಟ್ರೆಸ್ ಆಗುತ್ತೆ. ಒಂದು ಪ್ಲಸ್ ಮಕ್ಕಳಿಗೆ ಕೆಲವೊಂದು ಬಾಯ್ ಬಿಟ್ಟು ಹೇಳೋದಕ್ಕೆ ಆಗಲ್ಲ ಅವ್ರಿಗೆ ಏನು ಅನಿಸುತ್ತೆ ಅಂತ. ಸೊ ನಾವು ಮಕ್ಕಳನ್ನ ನೋಡಿ ಅವ್ರದ್ದೊಂದು ಕಂಪ್ಲೀಟ್ ಅವ್ರದ್ದೊಂದು ರೊಟೀನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅವರು ಅಳ್ತಾ ಇದ್ರೆ, ಈಗ ಇದು ಮೋಷನ್ಗೆ ಹೋಗಿದೆ, ಇದು ಯೂರಿನ್ಗೆ ಹೋಗಿದೆ, ಮಗುಗೆ ಇವಾಗ ಸ್ವೆಟಿಂಗ್ ಆಗ್ತಾ ಇದೆ, ಶೆಕೆ ಆಗ್ತಾ ಇದೆ, ಅಥವಾ ಮಗುಗೆ ಈಗ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಅಥವಾ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು, ಈ ಒಂದು ಸಿಸ್ಟಮ್ ಅಥವಾ ಪ್ರೋಸೆಸ್ ಅಲ್ಲಿ ಬದಲಾವಣೆ ಆದಾಗ 2 years ಮಕ್ಕಳಲ್ಲಿ ನಾವು ಸ್ಟ್ರೆಸ್ ಅನ್ನೋದು ಎಕ್ಸಿಬಿಟ್ ಆಗೋಕ್ಕೆ ಶುರು ಆಗುತ್ತೆ. ಇನ್ ದ ಫಾರ್ಮ್ ಆಫ್ ಈಗ ಶೌಟ್ ಮಾಡ್ಬೋದು, ಸ್ಕ್ರೀಮ್ ಮಾಡೋದಿರ್ಬೋದು, ಕಚ್ಚೋದಿರ್ಬೋದು, ಬೈಟ್ ಮಾಡೋದಿರ್ಬೋದು, ಮತ್ತು ಅವರು ಸ್ಮೂತಾಗಿ ಮಾತಾಡಿ ಅಭ್ಯಾಸ ಇರುತ್ತೆ ಅವ್ರ ಪೇರೆಂಟ್ಸು. ಈಗ ಸಡನ್ ಆಗಿ ಏನೋ ಚೇಂಜ್ ಆಗಿ ಅಥವಾ ಮೇಟ್ಸ್ ಅಥವಾ ಕೇರ್ ಟೇಕರ್ ಚೇಂಜ್ ಆಗಿ ಅವ್ರು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಅದನ್ನು ಕೂಡ ಮಕ್ಕಳಲ್ಲಿ ಸ್ಟ್ರೆಸ್ ಆಗುತ್ತೆ. ಅಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ರೆಸಿಪ್ರೋಕಲ್ ಎಮೋಷನ್ಸ್ ಅಂತ ಹೇಳ್ತೀವಿ. ಮಗು ಜೊತೆಗೆ ನೀವು ನಗ್ನಾಗ್ತಾ ಸಂತೋಷದಿಂದ ಮಗು ಕೂಗ್ದಾಗ್ಲೂ ಕೂಡ ಅದ್ರ ಜೊತೆಗೆ ಒಂದು ತಾಳ್ಮೆಯಿಂದ ನಾವು ಹ್ಯಾಂಡಲ್ ಮಾಡಿದಾಗ ಆ ರೆಸಿಪ್ರೋಕಲ್ ಎಮೋಷನ್ಸ್ ಮಕ್ಕಳಲ್ಲಿ ರಿಫ್ಲೆಕ್ಟ್ ಆಗಿ ಅವರು ಕೂಡ ಕಾಮ್ ಆಗ್ತಾರೆ. ಮಗು ಜೋರಾಗಿ ಚೀರ್ತದೆ ಕೂಗ್ತದೆ ಅಂದಾಗ ಸುತ್ತಮುತ್ತ ಇರೋರು ಕೂಡ ಅವರು ಕೂಡ ಸ್ಟ್ರೆಸ್ನ ತಗೊಂಡು ಜೋರಾಗಿ ಕೂಗಕ್ಕೆ ಚೀರಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಮಕ್ಕಳ ಮೇಲೆ ಅದು ರೆಸಿಪ್ರೋಕಲ್ ಎಮೋಷನ್ಸ್ ಆಗಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಈಗ ನೀವು ಒಂದು ಮಗುನ ನಗ್ನಗ್ತಾ ನಗೋ ಫೇಸಲ್ಲಿ ಮಾತಾಡಿದಾಗ ಮಗು ಕೂಡ ಅದೇ ಥರ ರೆಸಿಪ್ರೋಕೇಟ್ ಮಾಡುತ್ತೆ. ಅದೇ ನೀವು ಕೋಪದಲ್ಲಿ ಕಣ್ಣನ್ನ ಜೋರಾಗಿ ಬಿಟ್ಕೊಂಡು ಮಾತಾಡಿದಾಗ ಏನಾಗುತ್ತೆ, ಮಗು ಗಾಬರಿಯಾಗಿ ಅಳಕ್ಕೆ ಶುರು ಆಗುತ್ತೆ. ಅಂದರೆ ಅಷ್ಟು ಸಿಂಪಲ್, ಅಂದರೆ ನಾವೇನು ಎಕ್ಸಿಬಿಟ್ ಮಾಡ್ತೀವಿ ಅದೇ ಥರ. ಅದೇ ದೊಡ್ಡವರಲ್ಲಿ ಅಂತಂದರೆ ಒಂದು ಮಿಡಲ್ ಏಜ್ ಅಂತ ಬಂದಾಗ, ಮಿಡ್ ಚೈಲ್ಡ್ಹುಡ್ ಅಂತ ಬಂದಾಗ, ಸ್ಕೂಲಲ್ಲಿ ಬುಲಿಂಗ್ ಇರ್ಬೋದು ಅಥವಾ ಸ್ಕೂಲ್ದೇ ಒಂದು ಸ್ಟ್ರೆಸ್ ಇರುತ್ತೆ. ಬೆಳಗ್ಗೆ ಎದ್ದೋಗಿ ಸ್ನಾನ ಮಾಡಿ ಅವ್ರಿಗೆ ಬುಕ್ಸ್ ಎಲ್ಲ ಹಾಕೊಂಡು ಹೋಮ್ವರ್ಕ್ ಕೇಳ್ತಾರೆ, ಅಥವಾ ಟೀಚರ್ಸ್ಗೆ ಕೆಲವೊಂದು ಅರ್ಥ ಆಗುತ್ತೆ ಮಕ್ಕಳಲ್ಲಿ, ಕೆಲವೊಂದು ಸಬ್ಜೆಕ್ಟ್ ಕೆಲವೊಂದು ಅರ್ಥ ಆಗಲ್ಲ, ಅಲ್ಲಿ ಏನಾದರೂ ಅವ್ರಿಗೆ ಸ್ಟ್ರೆಸ್ ಬರ್ಬೋದು ಅಥವಾ ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು. ಇದು ಮಿಡ್ ಚೈಲ್ಡ್ಹುಡ್ ಸ್ಟ್ರೆಸ್.